ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ದೇಶದಲ್ಲಿ ರಂಗಭೂಮಿ ಕಲೆ ನಶಿಸಿ ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ನಮ್ಮ ಹುಣಸೂರಿನಲ್ಲಿ ವಕೀಲರ ಸಂಘದವರು ಪೌರಾಣಿಕ ನಾಟಕವೊಂದನ್ನು ಅಭಿನಯಿಸಿ ರಂಗಭೂಮಿಯನ್ನು ಮತ್ತೆ ನೆನಪಿಗೆ ತಂದಿದ್ದಾರೆ. ಹೌದು ವೀಕ್ಷಕರೇ, ಹುಣಸೂರಿನ ವಕೀಲರ ಸಂಘದವರು ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ವಿಮೋಚನೆ ಎನ್ನುವ ಒಂದು ಸುಂದರವಾದಂತಹ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದರ ನಿರ್ದೇಶಕರು ಭೋಗಾದಿಯ ಶ್ರೀಯುತ ಮಹಾದೇವ ಸ್ವಾಮಿರವರು. ಅವರು ಡ್ರಾಮಾ ಮಾಸ್ಟರ್ ಸಹ ಆಗಿದ್ದಾರೆ. ಅರ್ಜುನನ ಪಾತ್ರಧಾರಿಯಾಗಿರುವಂಥ ಶ್ರೀಯುತ ವಿ ಸಿ ಸುಧಾಕರ್ ಅವರು ವಕೀಲರು ನನಗೆ ದೂರವಾಣಿ ಕರೆಯನ್ನು ಮಾಡಿ, ನಾವು ಈ ರೀತಿ ಒಂದು ನಾಟಕವನ್ನು ಮಾಡ್ತಾ ಇದ್ದೇವೆ, ದಯಮಾಡಿ ನಮ್ಮ ಕಲಿಕೆಯ ಕೇಂದ್ರಕ್ಕೆ ತಾವು ಬನ್ನಿ ಅಂತ ಹೇಳಿದರು. ನಾನು ಅವರ ಮಾತಿಗೆ ಹೋಗೊಟ್ಟು ಏನು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿದ್ದೆ. ಬಹಳಷ್ಟು ಕಲಾವಿದರು ಬಹಳ ಸುಂದರವಾಗಿ ಅವರವರ ಪಾತ್ರಗಳನ್ನು, ಅವರವರ ಡೈಲಾಗ್ಗಳನ್ನು, ಅವರ ಹಾಡುಗಳನ್ನು ಸಮರ್ಥತೆಯಿಂದ ಅಭಿನಯದೊಂದಿಗೆ ಬಹಳ ಚೆನ್ನಾಗಿ ಅಭಿನಯಿಸ್ತಾ ಇದ್ದರು. ನಾನು ಅದನ್ನು ನೋಡಿದೆ, ನನ್ನ ಮನಸ್ಸಿಗೆ ಭಾಳ ಖುಷಿಯಾಯಿತು. ಅಭಿನಯ ಕಲೆ ಅನ್ನೋದು ಎಲ್ಲರಲ್ಲಿ ಸಹ ಇರುತ್ತೆ, ಆದರೆ ಕಲಾ ಸಂಸ್ಕೃತಿ ಕೆಲವರನ್ನು ಮಾತ್ರ ತನ್ನ ಬಳಿ ಸೆಳೆದುಕೊಳ್ಳುತ್ತಾಳೆ ಅನ್ನೋದಕ್ಕೆ ಆ ಒಂದು ಇರುವಂಥ ಸಂದರ್ಭವೇ ಸಾಕ್ಷಿ ಅಂತ ನಾನಂತೂ ಅಂದ್ಕೊಳ್ತೇನೆ. ಸ್ನೇಹಿತರೆ, ಏನು 29/4/26 ಬುಧವಾರ ಸಂಜೆ 6 ಗಂಟೆಗೆ ಹುಣಸೂರಿನ ನಗರಸಭಾ ಮೈದಾನದಲ್ಲಿ ಈ ತ್ರಿಜನ್ಮ ಮೋಕ್ಷ ಎನ್ನುವಂತಹ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಕಲಾಭಿಮಾನಿಗಳು, ಕಲಾ ರಸಿಕರು ಆ ಒಂದು ನಾಟಕಕ್ಕೆ ಹೋಗಿ ಅದನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂಥೇಳಿ ನಾನು ಕೇಳ್ಕೊಳ್ತಾ, ಸ್ನೇಹಿತರೆ, ನಾಟಕವನ್ನು ನಾವು ಕಲಿತೇವೆ, ತಿಂಗಳನುಗಟ್ಟಲೆ ಕಲಿತೇವೆ, ಬಾಯಿಗೆ ಅಭ್ಯಾಸ ಆಗಿ ಬರೋ ತನಕನೂ ಸಹ ನಾವು ಕಲಿತೇವೆ. ಬನ್ನಿ, ಈ ಒಂದು ಜಯ ವಿಜಯರ ಶಾಪ ವಿಮೋಚನೆ ಈ ಒಂದು ನಾಟಕದಲ್ಲಿ ಯಾರ್ಯಾರು ಪಾತ್ರವನ್ನು ಮಾಡಿದ್ದಾರೆ, ಯಾವ ಪಾತ್ರವನ್ನು ಮಾಡಿದ್ದಾರೆ, ಅವರ ಹೆಸರೇನು ಅಂತೇಳಿ ತಿಳ್ಕೊಳ್ಳೋಣ. ಅವರ ಒಂದು ಸಣ್ಣ ನಾಟಕದ ತುಣುಕನ್ನು ಸಹ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ. ಬನ್ನಿ, ಆ ಒಂದು ನಾಟಕದ ಕಲೆಯಲ್ಲಿ ಯಾವ ಪಾತ್ರಧಾರಿಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಯಾವುದೇ ಕಾರಣದಿಂದಲೂ ತಾವು ತಪ್ಪಿಸ್ಕೊಳ್ಬಾರ್ದು. 29/4/26 ಬುಧವಾರ ಸಂಜೆ 6 ಗಂಟೆಗೆ ಹುಣಸೂರಿನ ನಗರಸಭಾ ಮೈದಾನಕ್ಕೆ ನಾವೆಲ್ಲ ಹೋಗೋಣ. ಆ ಸುಂದರವಾದಂತಹ ಪೌರಾಣಿಕ ನಾಟಕವನ್ನು ನೋಡ್ಕೊಂಬರೋಣ. ನಿಮ್ಮ ಹೆಸರು ಸರ್? ಕೆ ಮಹಾದೇವ ಸ್ವಾಮಿ ಸರ್. ಎಲ್ಲಿಯವರು ಸರ್ ತಾವು? ನಾವು ಮೈಸೂರು ತಾಲೂಕು ಭೋಗಾದಿ ಸರ್. ಭೋಗಾದಿ. ಇಲ್ಲಿ ನೀವು ತ್ರಿಜನ್ಮ ಮೋಕ್ಷ ಅನ್ನೋ ನಾಟಕವನ್ನು ಹುಣಸೂರಿನಲ್ಲಿ ಹೇಳ್ಕೊಡ್ತಾ ಇದ್ದೀರಿ ಎಲ್ಲ ವಕೀಲರುಗಳಿಗೆ? ಹೌದಾ, ಆಯ್ತು ಸರ್, ಹೇಳ್ಕೊಡಿ. ನನ್ನ ಹೆಸರು ಹೊಸರಾಮನಹಳ್ಳಿ ರೆಡ್ಡಿ ಅಂತ ಹೇಳಿದೆ. ನಾನು ಈ ತ್ರಿಜನ್ಮ ಮೋಕ್ಷ ಮತ್ತು ಜಯ ವಿಜಯ ಶಾಪ ವಿಮೋಚನೆ ಎಂಬ ಪೌರಾಣಿಕ ನಾಟಕದಲ್ಲಿ ಸೂತ್ರಧಾರಿ ಮತ್ತು ಶಕುನಿ ಮತ್ತು ಇಂದ್ರಜಿತ್ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ನಾವೀಗ ಸೂತ್ರಧಾರಿ ಪಾತ್ರನ ಆಡಲಿಕ್ಕೆ ಇಚ್ಛೆ. ಕನ್ನಡದ ಕಡೆಗಡೆಗಳೇ, ಕರ್ನಾಟಕದ ಆದರ್ಶ ನಾರಿ ರತ್ನಮಣಿಗಳು, ಕೈದ ಕಬ್ಬಿನ ಚಿಗುರಿನಂದಲ್ಲಿ, ಸುಲಿದ ಬಾಳೆಯ ಹಣ್ಣಿನಂದಲ್ಲಿ ಸುಲಲಿತವಾಗಿ ಕನ್ನಡ ಭಾಷೆಯಲ್ಲಿ ಈ ಶುಭ ದಿನದಂದು ಹುಣಸೂರು ವಕೀಲರ ಸಂಘ ಹಾಗೂ ನ್ಯಾಯಾಂಗ ಇಲಾಖೆಯ ಸಹಯೋಗದೊಂದಿಗೆ ನಮ್ಮ ಗುರುಗಳಾದಂತಹ ಭೋಗಾದಿಯ ಕೆ ಮಹಾದೇವ ಸ್ವಾಮಿಯವರ ದಕ್ಷ ನಿರ್ದೇಶನದಲ್ಲಿ ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ವಿಮೋಚನೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಕಲಿತು ನಿಮ್ಮಗಳ ಮುಂದೆ ಅಭಿನಯಿಸುತ್ತಿದ್ದೇವೆ. ನಮ್ಮ ಅಭಿನಯದಿಂದಾಗಲಿ ಅಥವಾ ತಾಂತ್ರಿಕ ವರ್ಗದವರಿಂದಲೇ ಆಗಲಿ ಅಥವಾ ವಾದ್ಯ ವೃಂದದವರಿಂದಲೇ ಆಗಲಿ ಯಾವುದೇ ರೀತಿಯ ತಪ್ಪು ಒಪ್ಪುಗಳು ಕಂಡು ಬಂದಲ್ಲಿ ಅಂಶ ಕ್ಷೀರದ ನ್ಯಾಯದಂತೆ ಪರಿಗಣಿಸಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ದಿನದ ಬೇಡಿಕೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನನ್ನ ಹೆಸರು ಹರ್ಷಗೌಡ ಆರ್. ನಾನು ತ್ರಿಜನ್ಮ ಮೋಕ್ಷದಲ್ಲಿ ಪ್ರಹ್ಲಾದ ಎಂಬ ಪಾತ್ರವನ್ನು ನಟಿಸುತ್ತಿದ್ದೇನೆ. ಕೊಟ್ಟರಮ್ಮ ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವಿನಿಂದ ಕಚ್ಚಿಸಲು ಬಿಟ್ಟರು, ಆದರೆ ಅವು ನನಗೆ ಏನೂ ಮಾಡಲಿಲ್ಲ. ನನ್ನ ಹೆಸರು ಎಸ್ ಕೆಂಪರಾಜು. ನಾನು ಧರ್ಮರಾಯನ ಪಾತ್ರ ಮಾಡ್ತಾ ಇದ್ದೀನಿ. ಸಹೋದರರೇ, ಪರಮಾತ್ಮನ ದಯೆಯಿಂದ ಕೌರವರ ಕಾಟವಿಲ್ಲದೆ ಅನ್ಯೋನ್ಯವಾಗಿರುವುದು ಅದು ನಾರದ ಮಹಾಸ್ವಾಮಿಗಳು ಬರುತ್ತಿರುವುದು. ನನ್ನ ಹೆಸರು ಸಿ ಕೆ ಮಂಜುನಾಥ್. ನಾನು ತ್ರಿಜನ್ಮ ಮೋಕ್ಷ ನಾಟಕದಲ್ಲಿ ನಾರದನ ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನಾರಾಯಣ ನಾರಾಯಣ, ಜಗತ್ತಿನ ಲೀಲ ವಿನೋದವನ್ನು ಏನೆಂದು ಹೇಳಲಿ? ಕಾಮ, ಕ್ರೋಧ, ಮದ, ಮತ್ಸರ್ಯವೆಂಬ ಪಂಚ ವಿಕಾರಗಳು ಉದ್ಭವಿಸಿದರೆ ಅವರಿಗೆ ಕೇಡು ತಪ್ಪಿದ್ದಲ್ಲ. ಈಗ ಗರ್ವಿತರಾದ ಜಯ ವಿಜಯರು
ಮಹಾ ತಪಸ್ವಿಗಳಾದ ಸರದಾರಿ ಮುನಿಗಳನ್ನ ತಡೆದು ಅವರಿಂದ ಶಾಪಗ್ರಸ್ತರಾಗಿ ವೈಕುಂಠದ ಸಾನ್ನಿಧ್ಯವನ್ನು ಕಳೆದುಕೊಂಡು ಈಗ ಭೂಲೋಕದಲ್ಲಿ ದಿತಿದೇವಿಯ ಗರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪರಾಗಿ ಜನಿಸಿ ಈಗ ಗರ್ಭಿತರಾಗಿ ಮೆರೆಯುತ್ತಿರುವರು. ಇರಲಿ, ಮುಂದೇನಾಗುವುದೋ ಕಾಯ್ದು ನೋಡುವೆನು. ನನ್ನ ಹೆಸರು ಮಹಾದೇವ ಸ್ವಾಮಿ ಜಯ ಅಂತ. ನಾನು ತ್ರಿಜನ್ಮ ಮೋಕ್ಷದಲ್ಲಿ ಮಾಯಾರಾವಣ ಪಾಠ ಮಾಡಿದ್ದೀನಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಭವತಿ ಭಿಕ್ಷಾಂದೇವಿ, ಭವತಿ ಭಿಕ್ಷಾಂದೇವಿ. ಭದ್ರೆ, ಬಹು ದೂರದಿಂದ ನಡೆದು ನಿನ್ನ ಕುಟೀರದ ಬಳಿಗೆ ಬಂದಿದ್ದೇನೆ. ಹಸಿವು ದೃಶ್ಯಗಳಾದರೂ ಬಹಳವಾಗಿ ಬಾಧಿಸಿದ್ದೇನೆ. ಆದ್ದರಿಂದ ಏನಾದರೂ ನೀಡು. ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಸಂದೀಪ್ ಪೆಂಡಿ, ತ್ರಿಜನ್ಮ ಮೋಕ್ಷದಲ್ಲಿ ರಾವಣನ ಪಾತ್ರ ಮಾಡ್ತಾ ಇದ್ದೀನಿ. ಪ್ರಾಪ್ತ ಇಂದ್ರಾದಿ ಅಷ್ಟ ದಿಕ್ಪಾಲಕರು ಈ ಪೌರಸ್ಯರ ಆಜ್ಞಾಧಾರಕರಾಗಿರುವಾಗ ನನ್ನನ್ನು ಜಯಿಸಬಲ್ಲ ಧೀರರು ಶೂರರು ಯಾರಿರುವರು? ಅದಾರಿರುವರು? ನಾನಾರು ಚತುರ್ದಶ ಲಂಕೇಶ್ವರ, ಎಲ್ಲ ತಂಡೋಪದಂಡಗಳಲ್ಲಿ ಚೆಂಡಾಡಬಲ್ಲ ಉತ್ಕಂಡ ಧೀರ, ದಂಡು ದಾಳಿಗಳ ದಂಡನಾಯಕ, ಗಂಡದೆಯ ಗಂಡನಾದ ಪ್ರಚಂಡ ರಾವಣ. ಅದರಲ್ಲಿ ಪ್ರಾಸ್ತ ಜನಸ್ಥಾನದ ವಿಚಾರವನ್ನು ತಿಳಿಸು. ಕೃಷ್ಣ ಆದ ನಾನು ತ್ರಿಜನ್ಮ ಮೋಕ್ಷ ನಾಟಕದಲ್ಲಿ ಅರ್ಜುನನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಸುನಿಲ್ ಅಂತ, ವಿಷ್ಣು ಪಾತ್ರ ಮಾಡ್ತಾ ಇದ್ದೀನಿ. ನಿಮ್ಮ ವಿಚಾರವೆಲ್ಲವೂ ವ್ಯಕ್ತವಾಯಿತು. ಪರಿಶುದ್ಧರಾದ ನೀವು ನಿತ್ಯ ಸಂತೋಷದಿಂದಿರುವುದನ್ನು ಬಿಟ್ಟು ನನ್ನ ದರ್ಶನಾದಿಗಳಾದ ಮುನಿಗಳನ್ನು ತಡೆದು ಧಿಕ್ಕರಿಸಿ ಅಪಮಾನ ಮಾಡಿದ ದೋಷದಿಂದ ನೀವು ಶಾಪಗ್ರಸ್ತರಾಗಿರುವಿರಿ. ಜಯ ವಿಜಯರೇ, ಬೆಂಕಿ ಹುಟ್ಟಿದ ಸ್ಥಳವನ್ನೇ ಸುಡುವಂತೆ ಅಜ್ಞಾನ ಅಹಂಕಾರದ ಅವಿವೇಕಗಳು ನಿಮ್ಮಲ್ಲಿ ಆಶ್ರಯ ಪಡೆದಿವೆ. ಪೂರ್ವದಲ್ಲಿ ನೀವಿರುವರು ದ್ವೇಷ ಅಸೂಯೆಗಳಿಂದ ಪರಸ್ಪರ ಸಪಿಸಿಕೊಂಡು ಆನೆ ಮೊಸಳೆಗಳಾಗಿ ಹುಟ್ಟಿ ಅನೇಕ ಕಷ್ಟಪಟ್ಟು ಮತ್ತೆ ನನ್ನ ಸನ್ನಿಧಿಗೆ ಬಂದಿರುವಿರಿ. ಈಗ ಮಹಾ ಮೇಧಾವಿಗಳಾದ ಬ್ರಹ್ಮ ಮಾನಸ ಪುತ್ರರನ್ನೇ ಅಪಮಾನ ಮಾಡಿರುವಿರಿ. ನನ್ನ ಹೆಸರು ಸುಧಾಕರ್ ಅಂತ, ಲಕ್ಷ್ಮಣನ ಪಾತ್ರ ಅಂತ ತಿಳಿಸ್ತಾ ಇದ್ದೀನಿ. ಶ್ರೀಜನ್ಮ ಮೋಕ್ಷ ನಾಟಕದಲ್ಲಿ ನಾನು ಶ್ರೀಕೃಷ್ಣ ಮತ್ತು ಜಯನ ಪಾತ್ರವನ್ನು ಮಾಡ್ತಿದ್ದೇನೆ. ಪಾವನ ಜನಕಂ ಸೃಜನೈಕ ಶರಣಂ
ರಾಜ ಚರಣ ನಿಜ ಗುಣ ಅಜಲಾವನು ಪಾವನ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಕಲ್ಕುಂಟೆ. ನನ್ನ ಪಾತ್ರ ತ್ರಿಜನ್ಮ ಮೋಕ್ಷ ನಾಟಕದಲ್ಲಿ ಹಿರಣ್ಯಕಶ್ಯಪ. ಧನ್ಯೋಸ್ಮಿ ಧನ್ಯೋಸ್ಮಿ. ಇನ್ನು ನನಗೆ ಸಮನಾದ, ಇನ್ನು ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿಲ್ಲವಲ್ಲ ವೀರನು ಸೂರನು ಈ ತ್ರಿಕೋಣದಲ್ಲಿ ಅವನಾವನಿರುವನು. ಎಲ್ಲವೆಲ್ಲವೋ ಹರಿ ನನ್ನ ಅತಿಯಾಗಿ ಕೊಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯವನಿಗೆ ಕಿಚ್ಚನಿಟ್ಟ ಪಾತಕಿ ಇಂದು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ನನ್ನ ಹೆಸರು DP ಮಹಾದೇವ್ ಅಂತ ಹೇಳಿ ಧರ್ಮಪುರ. ನಾನು ಆಂಜನೇಯ ಪಾತ್ರವನ್ನು ಮಾಡ್ತೀನಿ. ನಾನು ಟಿ ಶ್ರೀನಿವಾಸ್ ಅಂದು. ನಾನು ಈ ತ್ರಿಜನ್ಮ ಮೋಕ್ಷ ನಾಟಕದಲ್ಲಿ ಶ್ರೀರಾಮನಾಗಿ ಪಾತ್ರವನ್ನು ಮಾಡ್ತಾ ಇದ್ದೆ. ನೋಡಿ ನಮಸ್ತೆ, ನನ್ನ ಹೆಸರು ಆದರ್ಶ. ನಾಟಕದಲ್ಲಿ ವಿಭೀಷಣ ಮತ್ತು ಶಿವಯೋಗಿ ಪಾತ್ರ. どれ ದುಡುಕಿನ
ಕೆ ಮಹಾದೇವ ಸ್ವಾಮಿ ಭೋಗಾದಿ ಡ್ರಾಮಾ ಮಾಸ್ಟ್ರು ಆದ ನಾನು ಹುಣಸೂರು ವಕೀಲರ ಸಂಘದಲ್ಲಿ ತ್ರಿಜನ್ಮ ಮೋಕ್ಷ ಅಥವಾ ಜೇವಿಜರ ಶಾಪ ವಿಮೋಚನೆ ಎಂಬ ಪೌರಾಣಿಕ ನಾಟಕವನ್ನು ನಿರ್ದೇಶಿಸಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.